ನಮಸ್ಕಾರ ವೀಕ್ಷಕರೇ. ಕಬ್ಬಿಣದ ಕಡಲೆ ಅಂತಿರೋ ತಮಿಳುನಾಡಿನಲ್ಲಿ ಎಲೆಕ್ಷನ್ ಟೈಮ್ ಅಚಾತುರ್ಯ ನಡೆದಿದೆ. ಅಂದ್ರೆ ವಿರೋಧಿ ನಾಯಕರಿಗೆ ಟಾಂಗ್ ಕೊಡೋ ಬರದಲ್ಲಿ ತೀರಾ ಪರ್ಸನಲ್ ವಿಚಾರಕ್ಕೆ ತಲೆ ಇಟ್ಟಿರೋದು ಭಾರಿ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಬಿಜೆಪಿ ಅಧ್ಯಕ್ಷ ನೈನಾರ್ ನಾಗೇಂದ್ರನ್ ಜೋಸೆಫ್ ವಿಜಯ್ ವಿಚಾರದಲ್ಲಿ ನಟಿ ತ್ರಿಷಾರನ್ನ ಎಳೆದು ತಂದಿರೋದು ಕ್ಷಮೆ ಯಾಚಿಸೋ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಇದರಿಂದ ರಾಜಕೀಯವಾಗಿ ಯಾರಿಗೆ ಪ್ರಾಫಿಟ್ ಯಾರಿಗೆ ಲಾಸ್ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಇನ್ನೊಂದೆಡೆ ನಮ್ಮ ಮೈತ್ರಿ ಬಹಳ ಗಟ್ಟಿ, ತಮಿಳುನಾಡಿನಲ್ಲಿ ನಾವೇ ಜಟ್ಟಿ, ಈ ಬಾರಿ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತಿದ್ದ ಡಿಎಂಕೆ ಹಾಗೂ ಕಾಂಗ್ರೆಸ್ ನಡುವೆ ಮತ್ತೆ ಭಿನ್ನಮತ ಸದ್ದು ಮಾಡ್ತಾ ಇದೆ. ಒಬ್ರು ಪವರ್ ಶೇರಿಂಗ್ ಇಲ್ಲ ಅಂತಾರೆ, ಇನ್ನೊಬ್ರು ಪಟ್ಟು ಬಿದ್ದಿದ್ದಾರೆ. ಇದು ಎಲ್ಲಿಗೆ ಹೋಗಿ ಮುಟ್ಟಲಿದೆ ಅನ್ನೋ ಚರ್ಚೆ ಶುರುವಾಗಿದೆ. ಅಲ್ಲದೆ ಎನ್ಡಿಎ ಒಕ್ಕೂಟದ ಒಳಗೆ ಆರೋಗ್ಯ ಹೇಗಿದೆ ಅನ್ನೋ ಚರ್ಚೆ ಕೂಡ ಜೋರಾಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತೀಯರು ಭಾವನಾತ್ಮಕ ಜೀವಿಗಳು. ಭಾವನಾತ್ಮಕವಾಗಿರೋದು, ಮಮತೆ ಸಹನೆ ಮೈಗೂಡಿಸಿಕೊಳ್ಳೋದು ಖಂಡಿತ ತಪ್ಪಲ್ಲ. ಆದ್ರೆ ಅದು ಯಾವ ವಿಚಾರದಲ್ಲಿ ಬೇಕು ಯಾವ ವಿಚಾರದಲ್ಲಿ ಬೇಡ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಷ್ಟು ಭಾರತೀಯರು ಪ್ರಬುದ್ಧರಾಗಿಲ್ಲ. ಉದಾಹರಣೆಗೆ, ಒಬ್ಬ ಜನಮೆಚ್ಚಿದ ಅಥವಾ ಪ್ರಭಾವಿ ನಾಯಕ ಹಠಾತ್ ನಿಧನ ಹೊಂದಿದ್ರೆ ಆತನ ಜಾಗಕ್ಕೆ ಫ್ಯಾಮಿಲಿ ಮೆಂಬರ್ ಅನ್ನ ಎಳೆದು ತರ್ತಾರೆ. ಆದ್ರೆ ಆ ಮೆಂಬರ್ಗೆ ಆ ಹುದ್ದೆಯಲ್ಲಿ ಕೂರೋದಕ್ಕೆ ಅರ್ಹತೆ ಇದೆಯಾ, ಅದನ್ನ ನಿಭಾಯಿಸ್ತಾನ, ಅಲ್ಲಿ ಆತ ಕೂರೋದ್ರಿಂದ ಸಾರ್ವಜನಿಕ ವಲಯ ಚೆನ್ನಾಗಿರುತ್ತಾ, ಇದ್ಯಾವುದನ್ನು ಕೂಡ ಯೋಚಿಸೋದಿಲ್ಲ. ಆದ್ರೆ ಜನರೇ ಅನುಕಂಪ ತೋರಿ ಇಂಥವರೇ ಬರಬೇಕು ಅನ್ನೋವಾಗ ಅವರನ್ನೇ ಗೆಲ್ಲಿಸುವಾಗ ಯಾರು ಮಾತಾಡೋ ಹಾಗಿಲ್ಲ. ಅದೇ ರೀತಿ ಹೇಳಿಕೆಗಳು ಕೂಡ ಇಂಡಿಯನ್ ಪಾಲಿಟಿಕ್ಸ್ ನಲ್ಲಿ ಇಂಪ್ಯಾಕ್ಟ್ ಮಾಡುತ್ತವೆ. ಒಬ್ಬ ನಾಯಕನ ಹಿನ್ನೆಲೆ ಏನೇ ಇರ್ಬೋದು, ಆದ್ರೂ ಈ ಮಾತನ್ನ ಹೇಳಬಾರ್ದಿತ್ತು ಅಂತ ವಿಮರ್ಶೆಗಳು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಇಂಥ ಸಿಚುವೇಶನ್ ನಲ್ಲಿ ತಮಿಳುನಾಡಿನಲ್ಲಿ ಈ ಬಾರಿ ದೊಡ್ಡ ಹೋಪ್ ಜೊತೆ ಕಣಕ್ಕಿಳಿದಿರೋ ಬಿಜೆಪಿ ಕಡೆಯಿಂದ ಎಡವಟ್ಟಾಗಿದೆ. ಅದು ಕೂಡ ಬಿಜೆಪಿ ಅಧ್ಯಕ್ಷರಿಂದಲೇ ತಪ್ಪಾಗಿರೋದು. ರಾಜಕೀಯ ಭಾಷಣದ ವೇಳೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ನೈನಾರ್ ನಾಗೇಂದ್ರನ್ ನಟ ಹಾಗೂ ಟಿವಿಕೆ ಮುಖ್ಯಸ್ಥ ವಿಜಯ್ ಬಗ್ಗೆ ಪರ್ಸನಲ್ ಅಟ್ಯಾಕ್ ಮಾಡಿದ್ದಾರೆ. ವಿಜಯ್ಗೆ ರಾಜಕೀಯದ ಬಗ್ಗೆ ಏನೂ ಅರಿವಿಲ್ಲ, ಮೊದಲು ಮನೆಯಿಂದ ಹೊರಗೆ ಬರ್ಲಿ, ತ್ರಿಷಾ ಮನೆಯಿಂದ ಮೊದಲು ಆಚೆ ಬರ್ಲಿ, ಆಮೇಲೆ ಏನಾದರೂ ಆಗುತ್ತಾ ಅನ್ನೋದನ್ನ ನೋಡೋಣ ಅಂತ ವ್ಯಂಗ್ಯವಾಡಿದ್ದಾರೆ. ಈ ಮಾತು ಬಿಜೆಪಿ ಪಾಲಿಗೆ ಈಗ ದುಬಾರಿ ಆಗ್ತಾ ಇದೆ. ಹೇಳಿ ಕೇಳಿ ವಿಜಯ್ ಅಪಾರ ಅಭಿಮಾನಿಗಳನ್ನ ಹೊಂದಿರೋ ನಟ. ಅದು ಅಲ್ಲದೆ ಸಿನಿಮಾ ಮೊದಲು ಆಮೇಲೆ ನಮ್ಮ ಜೀವನ ಅಂತ ಯೋಚಿಸೋ ಕೋಟಿ ಕೋಟಿ ಜನರಿರೋ ರಾಜ್ಯದಲ್ಲಿ ಒಬ್ಬ ಪ್ರಖ್ಯಾತ ನಟಿಯ ಹೆಸರನ್ನ ಯಾವುದೇ ಸಾಕ್ಷಿ ಆಧಾರ ಇಲ್ಲದೆ ವಿಜಯ್ ಹೆಸರಿಗೆ ತಳುಕು ಹಾಕಿ ಮಾತಾಡೋದು ತೀವ್ರ ಆಕ್ರೋಶವನ್ನ ಕೆರಳಿಸಿದೆ. ಈ ಹೇಳಿಕೆ ಬರ್ತಾ ಇದ್ದ ಹಾಗೆ ದೊಡ್ಡ ಸುದ್ದಿ ಆಗುತ್ತೆ. ನಟಿ ತ್ರಿಷಾ ತಮ್ಮ ಲೀಗಲ್ ಅಡ್ವೈಸರ್ ಮೂಲಕ ಕಾನೂನು ಹೋರಾಟಕ್ಕೆ ಮುಂದಾಗ್ತಾರೆ. ಅಲ್ಲದೆ ತಾವು ಕಷ್ಟಪಟ್ಟು ಮೇಲೆ ಬಂದಿರೋದು ಅಂತ ಸ್ವಾಭಿಮಾನದ ಉತ್ತರವನ್ನ ನೀಡ್ತಾರೆ. ಎಲ್ಲಾ ಕಡೆಯಿಂದ ಆಕ್ಷೇಪ ಬರ್ತಾ ಇದ್ದ ಹಾಗೆ ನೈನಾರ್ ನಾಗೇಂದ್ರನ್ ಕ್ಷಮೆ ಯಾಚಿಸಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ತಕ್ಕಂತೆ ಅವರು ಮಾತಿನ ಬರದಲ್ಲಿ ಹೀಗೆ ಹೇಳಿದ್ದು, ನನ್ನ ಉದ್ದೇಶ ಈ ರೀತಿ ಹೇಳೋದು ಆಗಿರ್ಲಿಲ್ಲ, ನನ್ನ ಕಡೆಯಿಂದ ತಪ್ಪಾಗಿದ್ರೆ, ನನ್ನ ಹೇಳಿಕೆಯಿಂದ ಯಾರಿಗಾದ್ರೂ ಬೇಜಾರಾಗಿದ್ರೆ ಖಂಡಿತ ಕ್ಷಮೆ ಯಾಚಿಸ್ತೀನಿ ಅಂತ ಹೇಳಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಆದ್ರೆ ಇದು ಇಲ್ಲಿಗೆ ಮುಗಿಯುತ್ತೆ ಅಂತ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಕೇವಲ ವಿಜಯ್ ವಿರುದ್ಧ ರಾಜಕೀಯ ಹೇಳಿಕೆ ನೀಡಿದ್ರೆ ಅದು ಪಾರ್ಟ್ ಆಫ್ ದ ಪಾಲಿಟಿಕ್ಸ್ ಆಗ್ತಾ ಇತ್ತು. ಆದ್ರೆ ಅನಾವಶ್ಯಕವಾಗಿ ಒಬ್ಬ ನಟಿಯ ಹೆಸರನ್ನ ಸೇರಿಸಿ ಹೇಳಿದ್ದು ಮೊದಲನೇದಾಗಿ ತಪ್ಪು. ಎರಡನೇದಾಗಿ, ಈ ಎಲೆಕ್ಷನ್ ನಲ್ಲಿ ಸೋಷಿಯಲ್ ಮೀಡಿಯಾಗಳೇ ಪ್ರಮುಖ ಪಾತ್ರ ವಹಿಸ್ತಾ ಇರುವಾಗ ಸೋಷಿಯಲ್ ಮೀಡಿಯಾಗಳಿಗೆ ಆಕರ್ಷಕ ವಿಚಾರವನ್ನ ನೀಡಿದ್ರೆ ಅದು ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ತರೋ ಲಕ್ಷಣಗಳು ಕಾಣಿಸ್ತಾ ಇದೆ. ಅಂದಹಾಗೆ ಇಲ್ಲಿ ನಾಗೇಂದ್ರನ್ ಹೇಳಿಕೆ ಬಿಜೆಪಿಗೆ ಹೇಗೆ ಸಂಕಷ್ಟ ತಂದೊಡ್ಡುತ್ತೆ ಅನ್ನೋದಕ್ಕೆ ಎರಡು ಕಾರಣಗಳಿವೆ. ಈಗಾಗಲೇ ಈ ಟಾಪಿಕ್ ಕುರಿತಂತೆ ಡಿಎಂಕೆ ತನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಬಿಜೆಪಿ ಮಹಿಳೆಯರಿಗೆ ಗೌರವ ನೀಡ್ತಾ ಇಲ್ಲ ಅನ್ನೋದನ್ನ ಹೇಳಿದೆ. ಇದೇ ಈಗ ದುಬಾರಿ ಆಗ್ತಾ ಇರೋದು. ಈ ಸ್ಟೇಟ್ಮೆಂಟ್ ಬಂದ ಬೆನ್ನಲ್ಲೇ ಬಿಜೆಪಿ ನಾಯಕಿ ವಾನತಿ ಶ್ರೀನಿವಾಸನ್ ಹಾಗೂ ಅಣ್ಣಾಮಲೈ ಎಲ್ಲರೂ ನಾಗೇಂದ್ರನರನ್ನ ಭೇಟಿಯಾಗಿದ್ದಾರೆ. ವಾನತಿ ಶ್ರೀನಿವಾಸನ್ ಯಾಕೆ ಹೈಲೈಟ್ ಆಗ್ತಾರೆ ಅಂದ್ರೆ, ಸದ್ಯ ಆಲ್ ಇಂಡಿಯಾ ವುಮೆನ್ ವಿಂಗ್ ಮುಖ್ಯಸ್ಥೆ ಅವರೇ. ಹೀಗಿರುವಾಗ ತಮ್ಮ ಪಕ್ಷದ ನಾಯಕ, ಅದರಲ್ಲೂ ಅಧ್ಯಕ್ಷರೇ ಮಹಿಳೆಯರಿಗೆ ಗೌರವ ಕೊಡ್ತಾ ಇಲ್ಲ ಅಂದ್ರೆ ಅಧಿಕಾರಕ್ಕೆ ಬಂದ್ರೆ ಮಹಿಳಾ ಸುರಕ್ಷತೆ ಸಾಧ್ಯನಾ ಅನ್ನೋ ವಿಚಾರ ಮುಂದೆ ತಂದು ಹೊಸ ರಾಜಕೀಯ ದಾಳ ಉರುಳಿಸೋದಕ್ಕೆ ದಾರಿ ಮಾಡಿಕೊಟ್ಟಂತಾಗ್ತಾ ಇದೆ. ಅಲ್ಲದೆ ಡಿಎಂಕೆಗೆ ಇದು ಪ್ರಮುಖ ಅಸ್ತ್ರ ಆಗೋ ಸಾಧ್ಯತೆ ದಟ್ಟವಾಗಿದೆ. ಯಾಕಂದ್ರೆ ಒಂದು ಕಡೆ ವಿಜಯ್ ನಮಗೆ ಡಿಎಂಕೆ ಮೇನ್ ವಿರೋಧಿ, ಉಳಿದವರು ಲೆಕ್ಕಕ್ಕಿಲ್ಲ ಅಂತಿದ್ರೆ, ಡಿಎಂಕೆ ವಿಜಯ್ ಪಕ್ಷವನ್ನ ಸೀರಿಯಸ್ ಆಗಿ ತಗೊಂಡೇ ಇಲ್ಲ, ನಮ್ಮದು ಐಡಿಯಾಲಜಿಕಲ್ ಫೈಟ್, ಟಿವಿಕೆ ಲೆಕ್ಕಕ್ಕೆ ಇಲ್ಲ, ಏನಿದ್ರು ಬಿಜೆಪಿ ಒಕ್ಕೂಟ ಮೇನ್ ಎದುರಾಳಿ ಅಂತಿದ್ದಾರೆ. ಡಿಎಂಕೆಯ ಈ ಅವಧಿಯಲ್ಲಿ ಮಹಿಳೆಯರ ಮೇಲೆ ಸಾಕಷ್ಟು ದೌರ್ಜನ್ಯಗಳು ನಡೆದಿರೋದು ವರದಿಯಾಗಿದ್ವು. ಹಾಗೂ ಇದನ್ನೇ ಅಸ್ತ್ರ ಮಾಡಿಕೊಂಡಿದ್ದ ಬಿಜೆಪಿ ಅಣ್ಣಾಮಲೈ ನೇತೃತ್ವದಲ್ಲಿ ಡಿಎಂಕೆಗೆ ಸರಿಯಾಗಿ ಚಾಟಿ ಬೀಸಿತ್ತು. ಮಹಿಳೆಯರಿಗೆ ಡಿಎಂಕೆ ಸರ್ಕಾರ ಸೇಫ್ ಅಲ್ಲ ಅನ್ನೋದನ್ನ ಹೈಲೈಟ್ ಮಾಡಿತ್ತು. ಆದ್ರೆ ಈಗ ಎಲೆಕ್ಷನ್ ತುತ್ತ ತುದಿಯಲ್ಲಿರುವಾಗ ಈ ರೀತಿ ಸ್ಟೇಟ್ಮೆಂಟ್ ಬಂತು ಅಂದ್ರೆ ಜನರು ಹಳೆಯದನ್ನೆಲ್ಲ ಮರೆತು ಈ ಕಡೆಗೆ ಗಮನ ಕೊಡ್ತಾರೆ. ಅಲ್ಲದೆ ಮೊನ್ನೆ ಸ್ಟಾಲಿನ್ ಸರ್ಕಾರ ಮಹಿಳೆಯರ ಅಕೌಂಟ್ಗೆ 5,000 ನೀಡಿ ಎಲ್ಲರನ್ನೂ ಖುಷಿ ಪಡಿಸಿದ್ದಾರೆ.
ಮಹಿಳೆಯರು ಇನ್ನೂ ಆ ಗುಂಗಿಂದ ಹೊರಬಂದಿಲ್ಲ. ಈ ಹೊತ್ತಲ್ಲಿ ಇಂಥ ಮಿಸ್ಟೇಕ್ ಮಾಡಿದ್ರೆ, ಡಿಎಂಕೆ ಮಹಿಳೆಯರಿಗಾಗಿ ಧನ ಸಹಾಯ ಮಾಡಿದ್ರೆ ಬಿಜೆಪಿ ಕೀಳು ಮಟ್ಟದ ಹೇಳಿಕೆ ನೀಡ್ತಾ ಇದೆ ಅನ್ನೋ ನರೇಟಿವ್ ಫಿಕ್ಸ್ ಆಗಿಬಿಡುತ್ತೆ. ಅಂದಾಗೆ ಇಲ್ಲಿ ಕೇವಲ ಡಿಎಂಕೆ ಮಾತ್ರ ಅಡ್ವಾಂಟೇಜ್ ತಗೊಳ್ತಾ ಇಲ್ಲ, ಬದಲಾಗಿ ವಿಜಯ್ಗೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಸಿಂಪತಿ ಹುಟ್ಟಿಸಿ ಲಾಭ ಮಾಡ್ಕೊಡ್ಬೋದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಯಾಕಂದ್ರೆ ಮೊದಲ ಬಾರಿಗೆ ರಾಜಕೀಯ ಅದೃಷ್ಟ ಪರೀಕ್ಷೆಗೆ ಇಳಿತಾ ಇರೋ ವಿಜಯ್ ಬಳಿ ಫ್ಯಾನ್ ಫಾಲೋವಿಂಗ್ ಬಿಟ್ಟು ಬೇರೆ ಯಾವ ಅಸ್ತ್ರವೂ ಇರಲಿಲ್ಲ. ಅದರಲ್ಲೂ ಕರೂರು ಕಾಲ್ತುಳಿತದಲ್ಲಿ 41 ಜನ ಮೃತಪಟ್ಟಿದ್ದು ಆರಂಭಿಕ ಆಘಾತದಂತೆ ಬಿಂಬಿತವಾಗಿತ್ತು. ಅದಾದ ಬಳಿಕ ವಿಜಯ್ ಮಾಧ್ಯಮದ ಮುಂದೆ ಬರೋದಕ್ಕೆ ಸಾಕಷ್ಟು ಸಮಯವನ್ನ ತೆಗೆದುಕೊಂಡಿದ್ರು. ಈಗ ಒಂದು ಹಂತದಲ್ಲಿ ಎಲ್ಲವೂ ಸೆಟ್ ಆಗಿ ಪ್ರಚಾರ ಮುಂದುವರಿಸ್ತಾ ಇದ್ರು. ಈ ಹೊತ್ತಲ್ಲಿ ಇಂಥ ಅವಹೇಳನಕಾರಿ ಹೇಳಿಕೆ ಕರೂರು ಘಟನೆಯನ್ನ ಮರೆಮಾಚಿ ಅನುಕಂಪ ಸೃಷ್ಟಿಸೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಏನು ಈ ಘಟನೆ ಬೆನ್ನಲ್ಲೇ ಮತ್ತೆ ನಾಯಕತ್ವ ಬದಲಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಹುಟ್ಟಿದೆ. ನಯನಾರ್ ನಾಗೇಂದ್ರನ್ ಹೇಳಿಕೆ ಕೇವಲ ಪಕ್ಷಕ್ಕೆ ಮಾತ್ರ ಡ್ಯಾಮೇಜ್ ತರದೆ ಇಡೀ ಒಕ್ಕೂಟಕ್ಕೂ ನೆಗೆಟಿವ್ ತರೋ ಸಾಧ್ಯತೆ ಇದೆ. ಒಂದೆರಡು ದಿನದಲ್ಲಿ ಇದು ಮುಗಿದು ಇದನ್ನೂ ಮೀರಿಸುವಂತ ಇನ್ಯಾವುದಾದ್ರೂ ಬೆಳವಣಿಗೆ ನಡೀತು ಅಂದ್ರೆ ಅದು ಬೇರೆ ವಿಷಯ. ಆದರೆ ಸದ್ಯಕ್ಕೆ ಯಾವುದೂ ಅಂತ ವಿಚಾರ ಕಾಣಿಸ್ತಾ ಇಲ್ಲ. ಇದನ್ನ ಡಿಎಂಕೆ ಹಾಗೂ ಟಿವಿಕೆ ಅಸ್ತ್ರ ಮಾಡ್ಕೊಂಡು ಬಿಟ್ರೆ ನಯನಾರ್ ನಾಗೇಂದ್ರನ್ ಮೇಲೆ ಕ್ರಮ ಕೈಗೊಳ್ಳೋ ಪರಿಸ್ಥಿತಿ ಬಂತು ಅಂದ್ರೆ ಕಠಿಣ ನಿರ್ಧಾರ ತೆಗೆದುಕೊಳ್ಳೋ ಹಂತಕ್ಕೂ ಹೋದ್ರೂ ಅಚ್ಚರಿ ಇಲ್ಲ. ಈ ಹೊತ್ತಲ್ಲಿ ಹೈಕಮಾಂಡ್ ಮತ್ತೆ ಅಣ್ಣಾಮಲೈರನ್ನ ಅಧ್ಯಕ್ಷರನ್ನಾಗಿ ಮಾಡ್ತು ಅಂದ್ರೆ ಕೊನೆ ಗಳಿಗೆಯಲ್ಲಿ ಸ್ವಲ್ಪ ಬೂಸ್ಟ್ ಸಿಕ್ಕಂತಾಗುತ್ತೆ. ಆದ್ರೆ ಮತ್ತೆ ಅಣ್ಣಾಮಲೈ ಮುನ್ನೆಲೆಗೆ ಬರೋದಕ್ಕೆ ಪಳನಿಸ್ವಾಮಿ ಒಪ್ಪಿಕೊಳ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ನಿರ್ಧಾರಗಳು ಬದಲಾಗ್ತಾ ಹೋದ್ರೆ ಒಕ್ಕೂಟದಲ್ಲಿ ಬಿರುಕು ಮೂಡುತ್ತೆ. ಅಲ್ಲದೆ ಇನ್ನೂ ಚುನಾವಣೆಗೆ ಹೆಚ್ಚು ದಿನ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಆದ್ರಿಂದ ಹೈಕಮಾಂಡ್ ನಡೆ ಕುತೂಹಲ ಹುಟ್ಟಿಸಿದೆ. ಇನ್ನೊಂದೆಡೆ ಡಿಎಂಕೆ ಹಾಗೂ ಕಾಂಗ್ರೆಸ್ ನಡುವೆ ಪವರ್ ಶೇರಿಂಗ್ ಜಟಾಪಟಿ ಮುಂದುವರೆದಿದೆ. ಈಗ ಈ ಬಗ್ಗೆ ಮಾತಾಡಿರೋದು ಹಿರಿಯ ನಾಯಕ ಚಿದಂಬರಂ ಪುತ್ರ ಕಾರ್ತಿ ಚಿದಂಬರಂ. ಕೇಕ್ ಕತ್ತರಿಸಿ ಅದನ್ನ ಎಲ್ಲಾ ಮಿತ್ರರಿಗೂ ಸರಿಯಾಗಿ ಹಂಚಿ ಅಂತ ಓಪನ್ ಸ್ಟೇಟ್ಮೆಂಟ್ ನೀಡೋ ಮೂಲಕ ಪವರ್ ಶೇರಿಂಗ್ ಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಟಿವಿಕೆ ಮೂರನೇ ಪ್ರಮುಖ ಎದುರಾಳಿ ಆಗಲಿದೆ, ನಮ್ಮ ವೋಟನ್ನ ಸ್ಪ್ಲಿಟ್ ಮಾಡಲಿದೆ, ಅದರಿಂದ ಮಿತ್ರರನ್ನ ಕಡೆಗಣಿಸಬೇಡಿ ಅನ್ನೋ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ನಾಯಕ ಮಾಣಿಕಂ ಠಾಗೋರ್ ಈ ಬಗ್ಗೆ ಮಾತಾಡಿದ್ದಕ್ಕೆ ಡಿಎಂಕೆ ಫುಲ್ ಗರಂ ಆಗಿತ್ತು. ಅವರ ವಿರುದ್ಧ ಆಕ್ಷನ್ಗೆ ಮುಂದಾಗಿತ್ತು. ಪವರ್ ಶೇರಿಂಗ್ ಇಲ್ವೇ ಇಲ್ಲ ಅಂತ ಹೇಳಿತ್ತು. ಅದಾದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಸ್ಟಾಲಿನ್ ಮೀಟಿಂಗ್ ನಡೆದು ಪವರ್ ಶೇರಿಂಗ್ ಇಲ್ಲ, ಆದ್ರೆ ಖಂಡಿತ ಹೆಚ್ಚಿನ ಸೀಟ್ ಕೊಡ್ತೀವಿ ಅನ್ನೋದನ್ನ ಹೇಳಿದ್ರು. ಒಟ್ನಲ್ಲಿ ತಮಿಳುನಾಡು ಎಲೆಕ್ಷನ್ಗೆ ದಿನ ಹತ್ತಿರ ಆಗ್ತಾ ಇದ್ದಂತೆ ಒಂದೊಂದೇ ಬೆಳವಣಿಗೆಗಳು ನಡೀತಾ ಇರೋದು ಯಾರಿಗೆ ಲಾಭ ಆಗ್ಬೋದು, ಯಾರಿಗೆ ನಷ್ಟವನ್ನ ತರಿಸಬಹುದು ಅನ್ನೋ ಚರ್ಚೆಯನ್ನ ದೊಡ್ಡದು ಮಾಡ್ತಾ ಇದೆ. ಇನ್ನು ಬಾಕಿ ಉಳಿದಿರೋ ಕೆಲವೇ ದಿನಗಳಲ್ಲಿ ಏನಾಗಲಿದೆ, ಒಪಿನಿಯನ್ ಪೋಲ್ಗಳು ಏನನ್ನ ಪ್ರೆಡಿಕ್ಟ್ ಮಾಡಲಿವೆ ಅನ್ನೋದು ಸದ್ಯದ ಪ್ರಶ್ನೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.